ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಪುಟಾಣಿಗಳಿಗೂ ಹಾಗೂ ಜೈವಿಕ ಇಂಧನ ವಿಭಾಗ GKVK ಕೃಷಿ ವಿಶ್ವವಿದ್ಯಾನಿಲಯದಿಂದ ಆಗಮಿಸಿರುವ ವೆಂಕಟೇಶಪ್ಪ ಸರ್ ಮತ್ತು ತಂಡದವರಿಗೂ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಲಕೊಂಡಹಳ್ಳಿಯ ಪ್ರಾಧ್ಯಾಪಕರಾದ ಉಡುಪಿ ಕೃಷ್ಣ ಸರ್ ಅವರಿಗೂ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಜೈವಿಕ ಇಂಧನದ ಬೆಳೆಗಳು ಶ್ರೀನಿವಾಸ್ ಸರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೂಪಶ್ರೀ ಮ್ಯಾಮ್ ಇವರಿಗೂ ಸ್ವಾಗತ. ಜೈವಿಕ ಇಂಧನದ ಸಂಪನ್ಮೂಲ ಅಥವಾ ಬೆಳೆಗಳು ಮತ್ತು ಅದರಿಂದ ಆಗುವಂತಹ ಉಪಯೋಗಗಳನ್ನು ತಿಳಿಸ್ಕೊಡೋದಕ್ಕೆ ಮತ್ತೆ ಸುಮಾರು ಪೆಟ್ರೋಲ್, ಟ್ರ್ಯಾಕ್ಟರ್ಗೆ ಏನು ಬಳಸ್ತೀವಿ? ಡೀಸೆಲ್. ಮನೆಯಲ್ಲಿ ಅಡುಗೆ ಮಾಡೋದ್ರಲ್ಲಿ ಗ್ಯಾಸು, ಪೆಟ್ರೋಲು, ಡೀಸೆಲ್ ದಿನನಿತ್ಯ ನಾವು ಬಳಕೆ ಮಾಡ್ತಾ ಇದೀವಿ. ಇದೆಲ್ಲಾದ್ರೂ ಕೋಶಟ್ಟಲ್ಲಿ ಹತ್ರ ಆಗಲಿ ನಮ್ಮಲ್ಲಿ ಹತ್ರ ಬೆಳೀತಾ ಇದೀವ, ಮಂಚನಲ್ಲಿ ಏನಾದ್ರು ಬೆಳೀತಾ ಇದೀವ? ಹಂಗಾದ್ರೆ ಎಲ್ಲ ಎಲ್ಲಿಂದ ಬರ್ತಾ ಇದೆ ನಮಗೆ? ಪೆಟ್ರೋಲ್ ಡೀಸೆಲ್ ಎಲ್ಲಿಂದ ಬರ್ತಾ ಇದೆ? ಗುಡ್. ಎಲ್ಲಿಂದ ಬರ್ತಾ ಇದೆ? ಏನ್ ನಿನ್ನ ಹೆಸರು? ಯಶವಂತ್. ಎಲ್ಲರೂ ಸೇರಿ ಪೆಟ್ರೋಲ್ ಡೀಸೆಲ್ ಎಲ್ಲಿಂದ ಬರ್ತಾ ಇದೆ? ಭೂಮಿಯಿಂದ ಬರ್ತಾ ಇದೆ. ಎಲ್ಲಿದೆ ಭೂಮಿ? ನಮ್ಮ ದೇಶದಲ್ಲಿ ಸಿಗ್ತಾ ಇದೆಯಾ ಬೇರೆ ದೇಶದಲ್ಲಿ ಸಿಗ್ತಾ ಇದೆಯಾ? ಇಲ್ಲ, ಬೇರೆ ದೇಶದಲ್ಲಿ ನಮಗೆ ಸಿಗ್ತಾ ಇರೋದು. ಬೇರೆ ದೇಶದಲ್ಲಿ ಕೊಟ್ಟರೆ ಮಾತ್ರ ಪೆಟ್ರೋಲ್ ಡೀಸೆಲ್, ಇಲ್ಲಾಂದ್ರೆ ಪೆಟ್ರೋಲ್ ಡೀಸೆಲ್ ಇಲ್ಲ. ಹಂಗಾಗಿ ಬೇರೆಯವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ. ಹಂಗಾಗಿ ಹೊಂಗೆ ಮರ, ಬೇವಿನ ಮರ, ಹಿಪ್ಪೆ ಮರ ಇದನ್ನು ನಾವು ಬೆಳೆಸ್ಕೊಂಡ್ರೆ ಅದರಲ್ಲೇ ನಾವು ಡೀಸೆಲ್ನ ತಯಾರು ಮಾಡ್ಕೋಬೋದು. ಈ ವಿಷಯ ಇದಿಲ್ಲ ಬೀಜಗಳು, ಈ ಮರಗಳು ಏನಿರುತ್ತೆ ಅರಣ್ಯ ಇಲಾಖೆಯಲ್ಲಿ ಸಿಗ್ತಾ ಇದೆ. ಅರಣ್ಯ ಇಲಾಖೆ ಗೊತ್ತಲ್ವಾ? ಯಾರ್ದ? ನಮ್ದು ಎಲ್ರದ್ದು. ಯಾಕಂದ್ರೆ ನಾಳೆ ಬೆಳಿಗ್ಗೆ ಹಸಿರೆ 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 ಉಸಿರೆ ಉಸಿರೆ बोलो भारत माता की बोलो भारत माता की ವಿಘ್ನೇಶ್ವರನ की ಜೈ ಅಲ್ವಾ? ಹಂಗಾಗಿ ಹಾಡು ತಕ್ಕಂಗೆ ಇದು ಹಾಡು ಮಾಡೋಣ. ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು, ರಕ್ಷಿಸುವ ಹೊಣೆಗಾರಿಕೆ ನೀ ಯಾರದು? ಈ ನೆಲ, ಈ ಜಲ, ಈ ಮಣ್ಣು ನಮ್ಮದು. ಈ ನೆಲ, ಈ ಜಲ, ರಕ್ಷಿಸುವ ಹೊಣೆಗಾರಿಕೆ ನೀ ಯಾರದು? ರಕ್ಷಿಸುವ